ಅದಷ್ಟೇ ಅಲ್ಲ, ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿಯ ಬಗ್ಗೆ ಒಂದು ಕತೆ ಬರೆದಿದ್ದಾರೆ. ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು, ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು. ತುಂಬ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ. ಇನ್ನು ಸರಸ್ವತ ಒಂದು ಲೋಕದ ವಿಷಯದಲ್ಲಿ ನಮ್ಮ ಗೋವಿಂದ ಪೈ ಅವರ ಒಂದು ಕಾದಂಬರಿ, ಪೋರ್ಚುಗೀಸ್ನವರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿದ್ದಂಥ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ಒಬ್ಬ ಮಂಗಳೂರಿನ ಬೋಳಾರ್ನ ಮಹಮ್ಮದ್ ಅವರು ಅತ್ಯಂತ ಒಂದು ಸ್ವಾತಂತ್ರ್ಯದ ಓಟ 1000 ಪುಟಗಳ ಒಂದು ಗ್ರಂಥ. ಪಾಕಿಸ್ತಾನದಿಂದ ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಕೊನೆ ಆಗ್ತದೆ. ಅಂಥ ಒಂದು ಇವತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾನೇನು ಆಕರ್ಷಣೆಗೊಳಗಾಗಿದ್ದೇನೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳಿದ್ದಕ್ಕೆ ನಮ್ಮ ತಂದೆಯವರಿಂದ ನಾನು ಕಲಿತಂಥದ್ದು, ನಮ್ಮ ಭಾಷೆಯನ್ನು ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತಿಗಳು ಬರೀತಕ್ಕಂಥ ಉತ್ತಮವಾದಂಥ ಅಭಿರುಚಿಯ ವಿಷಯಗಳನ್ನು ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ. ಒಂದು, ನಾನು ಕನ್ನಡ ಚಿತ್ರರಂಗದಿಂದ ಬಂದವನು. ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು. ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು. ಅವತ್ತಿನ ಕತೆಗಳಲ್ಲಿ ಇದ್ದಂಥ ಸಾರಾಂಶಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕತೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದರೆ, ಹಾಲಿನ ಹೊಳೆಯೋ ಹಾಡು ಎಂಥ ಸೊಗಸಾದ ಹಾಡು. ಇನ್ನು ಹಳೆಯ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದರೆ ಮನಸ್ಸಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು. ಆದರೆ ಈಗಿನ ಒಂದು ಸಾಹಿತ್ಯ, ನಾನು ಯಾರು ಅನ್ಯತಾ ಭಾವಿಸೋದು ಬೇಡ, ನಮ್ಮ ಚಿತ್ರರಂಗದ ದಿಗ್ದರ್ಶಕರು ಕಲಾವಿದರುಗಳಿಗೆ ನಮ್ಮ ಒಂದು ಚಿತ್ರಗಳು ನಮ್ಮ ನಾಡಿನ ಸುಖ ಶಾಂತಿ ನೆಮ್ಮದಿ, ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ. ಕನ್ನಡ ನಾಡು ಸದಾ ಸರ್ವ ಜನಾಂಗದ ಶಾಂತಿಯ ತೋಟವಾಗೇ ಇರಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕಿನಲ್ಲಿ ಒಂದು ತಂದೆ ತಾಯಂದಿರು, ಜನ್ಮ ಕೊಟ್ಟಂಥ ತಂದೆ ತಾಯಂದಿರು, ಒಡ ಹುಟ್ಟಿದವರ ಆ ಸಂಬಂಧಗಳ ಬಾಂಧವ್ಯಗಳು ಉಳಿಯತಕ್ಕಂಥ ರೀತಿಯ, ಜನತೆಗೆ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ರೀತಿಯ ಒಂದು ವಾತಾವರಣವನ್ನು ನಾವೇನು ಸೃಷ್ಟಿ ಮಾಡಬೇಕಾಗಿದೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಳೆದ 3 ದಿನಗಳಿಂದ ಬಹುಶಃ ಹಲವಾರು ಸಾಹಿತಿಗಳು ಕೊಟ್ಟಂತಹ ಅವರ ಹೃದಯದ ಭಾವನೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ವ್ಯಕ್ತಪಡಿಸಿದ್ದೀರಿ, ಇದೆಲ್ಲವನ್ನು ಗಮನಿಸಿದ್ದೇನೆ. ನಾಡಿನ ಜನತೆಗೆ ಮಂಡ್ಯ ಜಿಲ್ಲೆಯ ಈ ಒಂದು ಗಂಡು ಭೂಮಿಯ ನೆಲದಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನೋಡ್ತೀವಿ. ತಂದೆ ಮಗನ ಸಂಬಂಧಗಳು, ಕುಟುಂಬದ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಸಂಬಂಧಗಳು ಯಾವ ರೀತಿಯಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ. ಪುನಃ ನಮ್ಮ ಹಳೆಯ ಕಾಲದ ದಿನಗಳು, ಬಹುಶಃ ನಮ್ಮ ಮುಂದಿನ ಮಕ್ಕಳಲ್ಲಿ ನಾವು ಅದು ಕಾಣೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ಪಂಕ್ತಿಯ ಭೋಜನವನ್ನು ಕೂತು ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಂಥ ದಿನಗಳು. ಇವತ್ತು ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯ ವೈಭೋಗದ ವಸ್ತುಗಳು ನಮ್ಮ ಮುಂದೆ ಇದೆ, ಆದರೆ ಈ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿದಿಲ್ಲ ಇವತ್ತು. ಆದರೆ ಅವತ್ತು ಏನೂ ಇರಲಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ರಸ್ತೆ ಇಲ್ಲ. ಅಂಥ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನು ನಮ್ಮ ಗ್ರಾಮೀಣ ಪ್ರದೇಶದ ನನ್ನ ತಂದೆ ತಾಯಂದರು ಕಾಣ್ತಾ ಇದ್ದರು. ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿಗಳು ನಿಜಕ್ಕೂ ಬರುತ್ತೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋಕ್ಕೆ ಹೋದಾಗ ನಮ್ಮೆಲ್ಲರಿಗೂ ಸ್ವಲ್ಪ ಗಾಬರಿನೇ ಆಗ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನೋಡಿದಾಗ.